ನನಗೆ ಯೋಗದ ಅಭ್ಯಾಸ ಆಗಿ 50 ವರ್ಷಗಳಾಯಿತು. ನನ್ನಲ್ಲಿನ ಜಿಜ್ಞಾಸೆ ಯೋಗಾಸನಗಳನ್ನು ಯಾಕೆ ಮಾಡಬೇಕು, ಯೋಗ ಅಂದರೆ ಏನು, ಆಸನ ಅಂದರೆ ಏನು, ಯಾಕೆ ಮಾಡಬೇಕಿದು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು. ಇದರಲ್ಲಿ ನನಗೆ ಮನವರಿಕೆ ಆದಂತು, ಸಿಂಪ್ಲಿಫೈ ಮಾಡಿಕೊಂಡದ್ದು, ನನ್ನ ಥಾಟ್ ಪ್ರೋಸೆಸ್ನ ಬದಲಾವಣೆಗಳು ಮಾಡಿಕೊಂಡಂಥದ್ದು, ಅದನ್ನ ಸಣ್ಣ ಭಾಗದಲ್ಲಿ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೆ ನಾವು 3 ಪೋಸ್ಚರ್ಸಲ್ಲಿ ಇರ್ತೀವಿ. ಒಂದು ನಿಂತು, ಒಂದು ಕೂತು, ಒಂದು ಮಲಗಿ. ಮಲಗಿರುವ ಪೋಸ್ಚರ್ಸಲ್ಲಿ 2 ಥರ ಇರ್ತೀವಿ. ಒಂದು ಹೊಟ್ಟೆಯ ಮೇಲೆ ಮಲಗಿ, ಇನ್ನೊಂದು ಬೆನ್ನ ಮೇಲೆ ಮಲಗಿ. ಈಗ ಈ ಪೋಸ್ಚರ್ಸು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೆ ಡಿಸ್ಟರ್ಬ್ ಆಗ್ತಾನೆ ಇರ್ತಾರೆ. ಹೇಗೋ ನಿಂತ್ಕೋತೀವಿ, ಹೇಗೋ ಕೂತ್ಕೋತೀವಿ, ಹೇಗೋ ಮಲ್ಕೋತೀವಿ. ಯಾವುದು ಅಲೈನ್ಮೆಂಟಲ್ಲಿ ಇರಲ್ಲ. ಮುಂದಿನ ದಿನ ಅಂದರೆ ನೆಕ್ಸ್ಟ್ ಡೇ ಯೋಗಾಸನಗಳನ್ನು ಮಾಡಿದಾಗ ಹಿಂದಿನ 24 ಗಂಟೆಗಳಲ್ಲಿ ಈ ಪೋಸ್ಚರ್ಸ್ಗಳ ವ್ಯತ್ಯಾಸವನ್ನು ಸರಿ ಮಾಡ್ಕೋತೀವಿ. ಅಂದರೆ ಪೋಸ್ಚರಲ್ ಡಿಸ್ಟರ್ಬೆನ್ಸಸ್ ರೆಕ್ಟಿಫೈ ಮಾಡ್ತೀವಿ. ನಿಂತಿರುವ ಪೋಸ್ಚರ್ಸನ್ನು ರೆಕ್ಟಿಫೈ ಮಾಡ್ತೀವಿ, ಅಲೈನ್ಮೆಂಟಿಗೆ ತರ್ತೀವಿ. ಕೂತಿರುವ ಪೋಸ್ಚರ್ಸ್ ರೆಕ್ಟಿಫೈ ಮಾಡ್ತೀವಿ, ಮಲಗಿರುವ ಪೋಸ್ಚರ್ಸ್ ರೆಕ್ಟಿಫೈ ಮಾಡ್ತೀವಿ. ಹಿಂದಿನ ದಿನದ ತಪ್ಪುಗಳನ್ನು ಸರಿ ಮಾಡ್ಕೊಳ್ತೀವಿ. ಇಲ್ಲಿ 2 ಭಾಗ ಇದೆ. ಫಾಸ್ಟಾಗಿ ಮಾಡಿದ್ರೆ ಕ್ರಿಯೆಗಳು ಅಂತ ಕರಿತೀವಿ. ಸ್ಲೋ ಆಗಿ ಮಾಡಿದ್ರೆ, ಸಾವಕಾಶವಾಗಿ ಮಾಡಿದ್ರೆ ಅದನ್ನು ಆಸನಗಳು ಅಂತ ಕರಿತೀವಿ. ಇದರ ಜೊತೆ ಇನ್ನು 3 ವಿಷಯಗಳನ್ನು ಬೆರೆಸೋಣ. ಯೋಗಾಸನಗಳಲ್ಲಿ ಸ್ಟ್ರೆಚಿಂಗ್ ಅಂತ ಹೇಳ್ತೀವಿ, ಎಳಿತೀವಿ ನರಗಳಿಗೆ ಶಕ್ತಿ ಕೊಡೋಕ್ಕೆ. 2ನೇದು ಬೆಂಡಿಂಗ್ ಅಂತ ಹೇಳ್ತೀವಿ, ಬಗ್ತೀವಿ, ಹಿಂದೆ ಆಗಲಿ ಮುಂದೆ ಆಗಲಿ. ತಿರ್ಚ್ತೀವಿ, ಟ್ವಿಸ್ಟಿಂಗ್, ಬಲಕ್ಕಾಗಲಿ ಎಡಕ್ಕಾಗಲಿ ತಿರ್ಚ್ತೀವಿ. ಇದನ್ನು ಯೋಗಾಸನಗಳು ಅಂತ ಕರಿತೀವಿ. ತುಂಬ ಅನುಕೂಲ ಆಗುತ್ತೆ. ಇಷ್ಟು ಸಿಂಪಲ್ಲಾಗಿ ಅರ್ಥ ಮಾಡಿಕೊಂಡು ನಿಂತಿರುವ ಪೋಸ್ಚರ್ಸ್, ಕೂತಿರುವ ಪೋಸ್ಚರ್ಸ್, ಮಲಗಿರುವ ಪೋಸ್ಚರ್ಸ್ ರೆಕ್ಟಿಫೈ ಮಾಡಿಕೊಂಡ್ರೆ 2 ಅಡ್ವಾಂಟೇಜಸ್ ಇದೆ. ಒಂದು, ಹಿಂದಿನ ದಿನದ ತಪ್ಪುಗಳನ್ನು ರೆಕ್ಟಿಫೈ ಮಾಡೋದು. 2ನೇದು, ಮುಂದಿನ ದಿನಕ್ಕೆ ಮುಂದಿನ 24 ಗಂಟೆಗಳಿಗೆ ತಯಾರಾಗೋದು. ಧನ್ಯವಾದ.